ಬಿಡಬೇಡ. ನಿನ್ನ ಅವಮಾನ ಮಾಡಿದವರನ್ನು ಯಾವತ್ತೂ ಬಿಡಬೇಡ. ನಿನ್ನನ್ನು ನೋಡಿ ಉರುಕೊಳ್ಳುವವರನ್ನು ಯಾವತ್ತೂ ಬಿಡಬೇಡ. ನಿನ್ನ ಸೋಲಿಗಾಗಿ ಕಾಯುತ್ತಾ ಇರುವವರನ್ನು ಬಿಡಲೇಬೇಡ. ನಿನ್ನನ್ನು ಸಹಿಸಿಕೊಳ್ಳದೇ ಇರುವಂತಹ ಜನರನ್ನು ಯಾವುದೇ ಕಾರಣಕ್ಕೂ ಬಿಡಲೇಬೇಡ. ಸಾಧಿಸಿ ತೋರಿಸು. ನಿನ್ನನ್ನು ಹೀಯಾಳಿಸುವ ಜನರಿಗೆ ನೀನೇನು ಅಂತ ತೋರಿಸು. ನಿನ್ನ ಯೋಗ್ಯತೆ ಏನು ಅಂತ ಇಡೀ ಜಗತ್ತಿಗೆ ತೋರಿಸು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ನೀನು ತೋರಿಸು. ನಿನ್ನ ಜೀವನ ದಿಕ್ಕಿಲ್ಲದೆ ಓಡುವ ಮೋಡದಂತಾಗಬಾರದು. ಜೀವನಕ್ಕೆ ಒಂದು ಗುರಿ ಇರಬೇಕು. ಈ ಜಗತ್ತಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣಬಾರದು. ಯಾಕೆಂದರೆ ಒಂದು ವೆಸ್ಟ್ ಪೇಪರ್ ಒಂದು ದಿನ ಗಾಳಿಪಟವಾಗಿ ತಲೆ ಎತ್ತಿ ನೋಡುವಂತಾಗಬಹುದು. ಅಷ್ಟೇ ಅಲ್ಲದೆ ಕುಡಿಯಲು ಯೋಗ್ಯವಿಲ್ಲದ ನೀರು ಕೂಡ ಬೆಂಕಿಯನ್ನು ಆರಿಸುತ್ತೆ. ನೀನು ಯಾವುದಕ್ಕೂ ಪ್ರಯೋಜನವಿಲ್ಲವೆಂದು ಅಂದುಕೊಳ್ಳುವ ಜನರು ನಿನ್ನನ್ನು ಕಂಡು ತಲೆ ಕೆಳಗೆ ಮಾಡಬೇಕು. ಆ ಥರ ನೀನು ಮಾಡಿ ತೋರಿಸು. ಒಂದು ಹೂ ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗಿಳಿಯಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕಾರ್ಯ. ಹಾಗೆ ನೀನು ಯಾರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸು. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿಯೂ ನೋಡದ ಜನ ಕಟ್ಟಿಗೆಯಲ್ಲಿದ್ದಾಗ ಕಣ್ಣೀರನ್ನು ಹಾಕುತ್ತಾರೆ. ಅಂತಹ ಜನರ ಮುಂದೆ ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರಿಸು. ಸತ್ತ ಮೇಲೆ ನೀನು ಶಾಶ್ವತವಾಗಿ ಬದುಕಿ ತೋರಿಸು. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸು. ಯಾಕೆಂದ್ರೆ ಹೆಚ್ಚು ದಿನಗಳವರೆಗೆ ಉಳಿಯಲ್ಲ. ಕೆಟ್ಟ ಸಮಯ ಬಂದಾಗಲೂ ಖುಷಿಯಿಂದ ಅನುಭವಿಸು. ಅದೂ ಕೂಡ ಬಹಳ ದಿನಗಳವರೆಗೆ ಉಳಿಯಲ್ಲ. ಈ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂದರೆ ಅವರ ಸಮಯ ಕೂಡ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚಿಹೋದ ಇರುವೆಗಳನ್ನು ಮೀನುಗಳು ತಿಂದಂತೆ ಅದೇ ನೀರು ಬತ್ತಿ ಹೋದಾಗ ಸತ್ತ ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತೆ. ಅವಕಾಶ ಎಲ್ಲರಿಗೂ ಸಿಗುತ್ತೆ. ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಜೀವನ ಎಂಬ ಆಟದಲ್ಲಿ ನಿನಗೆ ಯಾರು ಏನೇ ಅಂದ್ರೂ ಅದು ನಿನಗೆ ಒಳ್ಳೆಯದೇ ಆಗುತ್ತೆ. ಜನ ಫುಟ್ಬಾಲ್ ಆಟ ಆಡ್ತಿದ್ದೀವಿ ಅಂತ ತಿಳಿದುಕೊಂಡು ನಿನ್ನನ್ನು ಒದಿಯುತ್ತಾರೆ. ಆದರೆ ಅವರು ನಿನ್ನನ್ನು ಗೋಲ್ ಹತ್ತಿರ ತಲುಪಿಸುತ್ತಿದ್ದಾರೆ ಅಂತ ಅವರಿಗೆ ಗೊತ್ತಿರಲ್ಲ. ನಿನ್ನನ್ನು ಹರಸೋ ಹಿರಿಯರು, ಹಾರೈಸುವ ಆತ್ಮೀಯರು, ಪ್ರೀತಿಸೋ ಗೆಳೆಯರಿದ್ರೆ ನೀನು ಎಂತಹ ಸಾಧನೆಯನ್ನು ಬೇಕಾದರೂ ಮಾಡ್ತೀಯಾ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದೆ ವ್ಯವಸಾಯವಿಲ್ಲ, ನೆಮ್ಮದಿಯಿಲ್ಲ ಸಂಸಾರವಿಲ್ಲ, ಸಮಸ್ಯೆಗಳೇ ಇಲ್ಲದ ಮನುಷ್ಯವಿಲ್ಲ. ಇವೆಲ್ಲವನ್ನೂ ಜಯಿಸುವವನೇ ನಿಜವಾದ ಸಾಧಕ ಅನಿಸಿಕೊಳ್ಳುತ್ತಾನೆ. ಎದ್ದೇಳು. ಟೀಕಾಕಾರರ ಬಾಯಿಯನ್ನು ಮುಚ್ಚಿಸುವಂತಹ ಸಮಯ ಬಂದಿದೆ. ಸಮಯವನ್ನು ಎಂದಿಗೂ ಹಾಳು ಮಾಡಬೇಡ. ಒಂದು ವೇಳೆ ನೀನು ಸಮಯವನ್ನು ಹಾಳು ಮಾಡಿದರೆ ಒಂದು ದಿನ ಸಮಯ ನಿನ್ನನ್ನು ಹಾಳು ಮಾಡುತ್ತದೆ. ಕೊನೆಗೊಂದು ಮಾತು ಹೇಳುತ್ತೇನೆ. ಬೇರೆಯವರ ಬಗ್ಗೆ ಚಿಂತೆಯನ್ನು ಮಾಡಿ ನಿನ್ನ ಜೀವನವನ್ನು ನಿನ್ನ ಕೈಯಿಂದ ಹಾಳು ಮಾಡಿಕೊಳ್ಳಬೇಡ. ನಿನ್ನನ್ನು ತುಳಿಯೋಕೆ ಅಂತ ಸಾವಿರಾರು ಜನ ಇದ್ರೆ ಬೆಳೆಸೋಕೆ ಅಂತ ಮೇಲೊಬ್ಬ ಇರ್ತಾನೆ. ಹಾಗೆ ನಿನ್ನನ್ನು ಕಂಡು ಸಹಿಸಿಕೊಳ್ಳಗ 3 ಜನ ಇದ್ರೆ ನಿನ್ನನ್ನು ಪ್ರೀತಿ ಮಾಡುವಂಥವರು 100 ಜನ ಇರ್ತಾರೆ. ನೀನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ. ಯಾರನ್ನೂ ಬಿಡಬೇಡ. ನಿನ್ನನ್ನು ಹೀಯಾಳಿಸಿದವರಿಗೆ, ಕಿಂಡಲ ಮಾಡಿದವರಿಗೆ, ಅಪಹಾಸ್ಯ ಮಾಡುವ ಜನರಿಗೆ ನೀನೇನು ಅಂತ ತೋರಿಸು. ನಿನ್ನ ಗುರಿಯನ್ನು ಸಾಧಿಸು. ಇಂತಹ ಮತ್ತೊಂದು ಕಂಟೆಂಟೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.